विघ्नेशाय सरस्वत्यै पार्वत्यै गुरवे नमः। दक्षिणामूर्तये चैव सर्वकार्यार्थसिद्धये दक्षिणामूर्तये चैव सर्वकार्यार्थसिद्धये आदित्य कोटि प्रकाश परिवदन करुणासमुद्र भव चित्र मुदती ಹರವೀರಂಚಾದಿಗಳು ಜಯ ಜಯ ಜಯವೆನಲು ವನವಿತ್ತು ಮೆರೆದ ಗಣನಾಥ ಪ್ರಖ್ಯಾತ ದೇವ ಜಗದೀಶ ಅರಣಿಯನ್ನು ಪತ್ತಿದ್ದ ಮಾಶೇಷಗಳಿರು ಹರಲದು ಕುಮಾರದಗಳಾಗ ಮಗದ ಕಾರ ಹರಗಳು ವಿಶೇಷ ಮಠಮೂಲ ವಿಘ್ನೇಶ ದೇವ ಜಗದೀಶ ಮುರಳಿಂದ ತೈತದ ತತೋ ತೈತದ ತತೋ ತೈತದ ಅಜನ ಧ್ಯಾನಿಸಿ ವಂದಿದುವೆ ಜೋರಗ ಶಕ್ರಾದಿ ಅಮರರಿಯರಗೀಗ ನಾಂದಿಯೊಳುವರ ಯಾದ ಮುನಿಪದ ದ್ವಂದ್ವ ಕಾನತನಾಗಿ ಕೈಗಳ ದಂಡನಿಗ ಬಲಗೊಂಡು ಪೇಳುವೆನಿ ಕಥಾಮೃತ ಉಡುಪತಿ ನಗುತ್ತಿರೆ ಕಡು ಮುಳಿದಾದಗೆ ಭವನಿತ ಪ್ರಣಸುತ ಬಲಿದೆ ಉತ್ತಮವಾದ ಗಿಡಗುಂಜಿ ಪುರದಳು ಸ್ಥಿರವಾಗಿ ನೆಲದಿಯ ಒಡೆಯ ವಿಘ್ನೇಶ ಜಯ ಜಯ ಜಯ
ವಾಪಿಯದ ಮನದ ಇರವ ತಗುರಿ ತಗುರಿ ಸುರಲೋಕ, ಸ್ವರ್ಗಲೋಕ, ಈ ದೇವಲೋಕ ಶತಯಾಗಗಳನ್ನು ಮಾಡುವುದರ ಮೂಲಕ ತುಗೆಯನ್ನು ಏರಿದವನು ಈ ದೇವೇಂದ್ರ. ಈ ದೇವೇಶ ಸಭೆಯನ್ನು ಸೇರುವಂತಹ ಸಂದರ್ಭದಲ್ಲಿ ಗಂಧರ್ವರ ಗಾಯನ, ಯಕ್ಷರ ನೃತ್ಯ, ರಂಭಾದಿ ನರ್ತಕಿಯರ ನಾಟ್ಯ, ಋಷಿಮುನಿಗಳ ವೇದಘೋಷ ಇವುಗಳನ್ನೆಲ್ಲ ನೋಡುವುದೇ ಒಂದು ಸೊಗಸಾಗಿದೆ. ಈ ದೇವಲೋಕದಲ್ಲಿ ಯಾವುದೇ ಕುಂದು ಕೊರತೆಗಳಿಲ್ಲ ಸ್ವಾಮಿ. ಯಾಕೆ? ಈ ದೇವೇಂದ್ರನಲ್ಲಿ ಏರುವುದಕ್ಕೆ ಐರಾವತ, ಹಿಡಿಯುವುದಕ್ಕೆ ವಜ್ರಾಯುಧ, ಕಲ್ಪವೃಕ್ಷ, ಕಾಮಧೇನು ಇವುಗಳೆಲ್ಲದರ ವ್ಯವಸ್ಥೆ ಇದ್ದರೂ ಸಹ ಕೆಲವೊಮ್ಮೆ ಬಾರಿ ಮೌಢ್ಯ ಬರ್ತದೆ. ಯಾಕೆ? ಈ ಹಿಂದೆ ದುರ್ವಾಸ ಮುನಿಯರು ನೀಡಿದ ಶಾಪದಿಂದಾಗಿ ನಮ್ಮಲ್ಲಿದ್ದಂತಹ ಸುವಸ್ತುಗಳನ್ನೆಲ್ಲ ಕಳೆದುಕೊಳ್ಳುವಂತಹ ಸಂದರ್ಭ ಬಂದೊದಗಿತು. ಅಂತಹ ಸಂದರ್ಭದಲ್ಲಿ ಅವರಲ್ಲಿ ಕ್ಷಮೆಯನ್ನ ಕೇಳಿ ತ್ರಿಮೂರ್ತಿಗಳ ಆಶೀರ್ವಾದದಿಂದ ಸಮುದ್ರ ಮಥನದ ಮೂಲಕ ಕಳೆದುಕೊಂಡಂತಹ ಸುವಸ್ತುಗಳನ್ನೆಲ್ಲ ಮರಳಿ ಪಡೆದವರು ನಾವು. ಅದರ ಜೊತೆಗೆ ಅಮೃತವನ್ನು ಪಡೆದವರು ನಾವು. ಈ ಕಥೆಯನ್ನ ನೆನಪಿಸಿಕೊಂಡು ನಮ್ಮನ್ನು ವಿರೋಧಿಸುವಂತಹ ದಾನವರು ಆಗಾಗ್ಗೆ ದೇವಲೋಕಕ್ಕೆ ದಾಳಿಯನ್ನ ಮಾಡ್ತಾರೆ. ಆದರೆ ತ್ರಿಮೂರ್ತಿಗಳ ಅನುಗ್ರಹದಿಂದ ಅವರಲ್ಲಿ ಕೆಲವರನ್ನ ಯಮಲೋಕಕ್ಕೂ ಕಳುಹಿಸಿದ್ದಾಗಿದೆ. ಈಗ ನಮ್ಮ ಲೋಕದಲ್ಲಿ ಎಲ್ಲವೂ ಸೌಖ್ಯವೇ ಇದೆ. ಹಾಗಾಗಿ ಈ ಸಭೆಗೆ ಒಂದು ವಿರಾಮವನ್ನಿಡುತ್ತಾ ಮುಂದೇನಾಗುತ್ತದೆ ಎಂಬುದರ ನಿರೀಕ್ಷೆಯಲ್ಲಿರುತ್ತೇನೆ.
ಸೃಷ್ಟಿಸಲ್ಪಟ್ಟಂತಹವರು ನಾವು ಮೂರು ಜನ, ಬ್ರಹ್ಮ ವಿಷ್ಣು ಮಹೇಶ್ವರ ಎಂಬುದಾಗಿ. ತಾಯಿ ಆದಮಾಯೆ ಮೂವರಿಗೂ ಸಮನಾದಂತಹ ಕಾರ್ಯವನ್ನು ಜೊತೆಗೆ ವಾಸಸ್ಥಾನವನ್ನು ನೀಡಿದ್ದಾಳೆ. ಹಾಗಾದರೆ ಬ್ರಹ್ಮನ ಕಾರ್ಯ ಯಾವುದು? ಸೃಷ್ಟಿಕರ್ತ ಅಂತಲೇ ಅವನ ಹೆಸರು. ಸೃಷ್ಟಿ ಮಾಡುವುದು ಅವನ ಕಾರ್ಯ. ಸೃಷ್ಟಿ ಮಾಡಿದ ಜೀವಿಯ ಜೀವನವನ್ನ ಪಾಲಿಸುವುದು ಮಹಾವಿಷ್ಣುವಿನ ಕರ್ತವ್ಯ. ಅದನ್ನ ಲಯಗೊಳಿಸುವುದು ನನ್ನ ಕರ್ತವ್ಯ. ಹೌದು ಸ್ವಾಮಿ. ಹಾಗಾದರೆ ಬ್ರಹ್ಮ ವಾಸಿಸುವುದು ಎಲ್ಲಿ? ಸತ್ಯಲೋಕದಲ್ಲಿ ಅಲ್ವಾ? ಮಹಾವಿಷ್ಣು ವೈಕುಂಠದಲ್ಲಿ. ಹಾಗೆ ನಮಗೆ ಇದು ರಜತಾದ್ರಿ, ಈ ಬೆಳ್ಳಿಯ ಬೆಟ್ಟ. ನನ್ನನ್ನು ನೀನು ವರಿಸಿದ ಮೇಲೆ ನಿನ್ನ ಕಾರ್ಯ ಯಾವುದು ಹೇಳು? ತ್ರಿಕಾಲಕ್ಕೆ ಸರಿಯಾಗಿ ಭಸ್ಮವನ್ನ ತರುವಂತಹದ್ದು ನನ್ನ ಕಾರ್ಯ ಅಲ್ವಾ? ಅದನ್ನೇ ಮುಂದುವರಿಸಿಕೊಂಡು ಬರ್ತಾ ಇದ್ದೀಯ. ಹೌದು ಸ್ವಾಮಿ. ನನ್ನ ಬಗ್ಗೆ ನನ್ನ ಭಕ್ತರು ಹಲವಾರು ರೀತಿಯಲ್ಲಿ ಕೊಂಡಾಡುತ್ತಾರೆ. ಹೌದು. ನಾನು ಮಾಡಿದ ಕಾರ್ಯಗಳಿಂದಾಗಿ ಪರಮೇಶ್ವರ ಎಂಬುದಾಗಿ ಕರೀತಾರೆ. ಯಾಕಾಗಿ? ಭಕ್ತರೆಲ್ಲರೂ ಕೇಳಿದ ಕೂಡಲೇ ವರವನ್ನ ನೀವು ನೀಡುವುದಕ್ಕಾಗಿ ನಿಮ್ಮನ್ನ ಪರಮೇಶ್ವರ ಎಂಬುದಾಗಿ ಕರೀತಾರೆ ಅಲ್ವಾ? ಮತ್ತೆ ತ್ರಿಶೂಲಧಾರಿ ಎಂಬುದಾಗಿ ಕರೀತಾರೆ. ನೀವು ತ್ರಿಶೂಲವನ್ನ ಹಿಡಿದಿರುವುದಕ್ಕೋಸ್ಕರ ತ್ರಿಶೂಲಧಾರಿ ಎಂಬುದಾಗಿ ಕರೀತಾರೆ. ನೀಲಕಂಠ ಎಂಬುದಾಗಿಯೂ ಕರೀತಾರೆ. ನಿಮ್ಮ ಗಂಟಲಿನಲ್ಲಿ ನೀಲಿಯಾಗಿದೆ ಅಲ್ವಾ? ಹಾಗಾಗಿಯೇ ನೀಲಕಂಠ ಎಂಬುದಾಗಿ ಕರೀತಾರೆ. ಚಂದ್ರಶೇಖರ, ತಲೆಯಲ್ಲಿ ಚಂದ್ರನನ್ನ ಧರಿಸಿದ್ದೀರಿ. ಈ ರೀತಿ ಹಲವು ಹೆಸರುಗಳಿಂದ ನನ್ನನ್ನು
ಕರೀತಾರೆ ಅಂತಾಯ್ತು. ಹೌದು ಸ್ವಾಮಿ. ನನ್ನ ಬಗ್ಗೆ ಮಾತ್ರ ಮಾತಾಡಿದ್ರೆ ಸಾಕಾಗ್ತದೇನೆ? ಹಾ? ನಿನ್ನ ಬಗ್ಗೆ ಮಾತನಾಡುವುದು ಬೇಡ. ವಿಸ್ಮಯ ಚರಿತ್ರೆ ಕಾಲವು ಬಂತು ನೋಡು ನೀನಿಂದು ಕಾಲವು ಬಂತು ಕಾಲವು ಬಂತು ನೋಡು 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 ನೀನಿಂದು ನೋಡು ನೀನಿಂದು ಭಕ್ತನಾಗುವೆ ಭಕ್ತ ಪಡಿದು ದೇವಾಂತ ಮುದವಾಂತು ದಿನ 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 ಕಾಲವು ಬಂತು ನೋಡು ನೀನಿಂದು ಪಾರ್ವತಿ, ದೇವಾ, ನಿನ್ನ ಬಗ್ಗೆ ಹೇಳುವುದಾದರೆ ನಿನ್ನ ಚರಿತ್ರೆ ವಿಸ್ಮಯಕಾರಿಯಾದದ್ದು. ಹಾಗೆ ಯಾಕಾಗಿ? ಯಾಕಾಗಿ? ದಕ್ಷನ ಮಗಳಾಗಿ ಜನಿಸಿದವಳು ನನ್ನನ್ನ ಸೇರಿದೆ. ನಂತರ ಒಂದು ದಿನ ದಕ್ಷ ನಿರೀಶ್ವರ ಯಾಗವನ್ನು ಮಾಡ್ತಾ ಇದ್ದ. ಹೌದು, ಅದಕ್ಕೆ ನಮಗೆ ಕರೆಯೇ ಇರಲಿಲ್ಲ. ಆದರೂ ತವರು ಮನೆ ನಾನು ಹೋಗಲೇಬೇಕು ಎಂಬುದಾಗಿ ಹಠ ಹಿಡಿದವಳು ನೀನು. ಅಲ್ಲಿಗೆ ಹೋದೆ. ಅಲ್ಲಿ ಬಹಳ ದೊಡ್ಡ ಕತೆ ಉಂಟು ಬಿಡು. ಅನಂತರದಲ್ಲಿ ಯಾಗಕ್ಕೆ ಆಹುತಿ ಆದೆ. ಆಹುತಿ ಆದವಳು ನಂತರ ತಪಸ್ಸನ್ನೆಲ್ಲ ಗೈದು ಪರ್ವತರಾಜನ ಮಗಳಾಗಿ ಪಾರ್ವತಿಯಾಗಿ ಜನಿಸಿದೆ. ಪುನಃ ನನ್ನನ್ನು ಸೇರಿದೆ ಅಲ್ವಾ? ಈ ನಿನ್ನ ಚರಿತ್ರೆ ವಿಸ್ಮಯಕಾರಿಯಾದದ್ದು. ಮತ್ತೆ ನಿನ್ನನ್ನು ಶಕ್ತಿ ಸ್ವರೂಪಿಣಿ ಎಂಬುದಾಗಿ ಕರೀತಾರೆ. ಯಾಕೆ ಹೇಳು? ಯಾಕೆ ಸ್ವಾಮಿ? ವಿವಿಧ ರೀತಿಯ ಶಕ್ತಿಯ ಸಂಚಯನವನ್ನ ನಿನ್ನಲ್ಲಿ ನೀನು ಹುದುಗಿಸಿಕೊಂಡಿದ್ದೀಯಾ. ಬೇಕಾದ ಸಮಯಕ್ಕೆ ಬೇಕಾದ ಕಾಲಕ್ಕೆ ಆ ಶಕ್ತಿಯನ್ನ ನೀನು ಪ್ರದರ್ಶನ ಮಾಡಿದ್ದೀಯಾ, ಇನ್ನು ಮುಂದೆಯೂ ಮಾಡ್ತೀಯಾ ಎಂಬುದಾಗಿ ಅಲ್ವಾ? ಹೌದು ಸ್ವಾಮಿ. ಪಾರ್ವತಿ, ನೀನು ಮಾಡ್ತಾ ಇರುವಂತಹ ಕಾರ್ಯ ತ್ರಿಕಾಲಕ್ಕೆ ಸರಿಯಾಗಿ ಭಕ್ತರ ಭಸ್ಮವನ್ನ ತರುವುದು. ಹೌದು ಸ್ವಾಮಿ. ಈಗ ಯಾವ ಕಾಲ? ಸಂಧ್ಯಾ ಕಾಲ ಹತ್ತಿರವಾಗ್ತಾ ಉಂಟು. ಹೌದು ಸ್ವಾಮಿ. ನಿನ್ನ ಕಾರ್ಯ ಏನು ಹೇಳು? ಭಸ್ಮವನ್ನ ತರಬೇಕು ಅಲ್ವಾ? ಆದಷ್ಟು ಬೇಗ ಹೋಗಿ ಭಸ್ಮವನ್ನ ತೆಗೆದುಕೊಂಡು ಬಾ. ಆದರೆ ಒಂದು ಮಾತು, ಹೊಲದಾದ ವಸ್ತುಗಳು ಬೂದಿಯಲಾಗಿರಲ್ಲ
ಮಾಡಿದ್ದು ಹೌದು. ಹೌದು ಸ್ವಾಮಿ. ಆದರೆ ಹಾ. ಇಂದು ನಿನಗೆ ಎಚ್ಚರಿಸಬೇಕು ಎಂಬುದಾಗಿ ಅನ್ನಿಸುದು ನನಗೆ. ಯಾಕೆ ಅಂತ ಗೊತ್ತಿಲ್ಲ. ಹಾ. ಏನೆಂಬುದಾಗಿ, ಹಾ. ಹೊಲಸಾದ ವಸ್ತುಗಳು ಹಾ. ನೀನು ತರುವ ಭಸ್ಮದೊಳಗಿದ್ದರೆ ಹಾ. ಅದನ್ನ ನಾನು ಲೇಪಿಸಿಕೊಳ್ಳುವುದಿಲ್ಲ, ನಿನಗೂ ಹೌದು ಗೊತ್ತುಂಟು. ಸ್ವಾಮಿ. ಹಾ. ಹಾಗಾಗಿ ಹಾ. ಶುದ್ಧವಾದ ಭಸ್ಮವನ್ನೇ ಶೋಧಿಸಿ ಹಾ. ಅದನ್ನೇ ತೆಗೆದುಕೊಂಡು ಬರಬೇಕು. ಸ್ವಾಮಿ, ಹಾ. ಇಲ್ಲಿಯವರೆಗೆ ನಿಮಗೆ ತ್ರಿಕಾಲದಲ್ಲಿಯೂ ಭಸ್ಮವನ್ನ ತಂದು ಕೊಡ್ತಾ ಇದ್ದಂತವಳು ನಾನು. ಹಾ. ಆದರೆ ಇಂದು ವಿಶೇಷವಾಗಿ ಎಚ್ಚರಿಸ್ತಾ ಇದ್ದೀರಲ್ಲ, ಯಾಕಾಗಿ ಸ್ವಾಮಿ? ಯಾಕೆ ಗೊತ್ತುಂಟಾ? ಹಾ. ನಾವು ದಿನನಿತ್ಯ ಓಡಾಡುವ ಸ್ಥಳವೇ ಆದ್ರೂ ಎಡವಿ ಬೀಳ್ತೇವಂತೆ. ಹಾ. ಹಾಗಾಗಿ ಹಾ. ಕಾಲಿಡುವುದಕ್ಕಿಂತ ಮುಂಚೆ ಕಣ್ಣಿಡಬೇಕಂತೆ. ಹಾ. ಹಾಗಾಗಿ ಎಚ್ಚರಿಸ್ತಾ ಇದ್ದೇನೆ. ಹಾ, ಸ್ವಾಮಿ. ಎಲ್ಲಾದರೂ ಆದಿ ಹೋದೀತು ಎಂಬುದಕ್ಕಾಗಿ. ಹಾ. ಹಾಗಾಗಿ ಹಾ. ಆದಷ್ಟು ಶೀಘ್ರಾತಿ ಶೀಘ್ರದಲ್ಲಿ ತೆಗೆದುಕೊಂಡು ಬಾ. ರಾಜೇನು ಮುಗಿಲೆಂದು ತಂದು ತಡವುದೆಂದು ಭಸ್ಮವನೊಂದು ಮೂಡಿದುದ ತಂದು ಬೇಗದಿ ಇಂದು ಕುರಿತಿಯ ಹೊಲಸಾದ ವಸ್ತುಗಳು ಕಾಣುತ್ತಾ ಉಂಟು. ಈ ಭಸ್ಮವನ್ನು ಲೇಪಿಸಿಕೊಳ್ಳುವುದಕ್ಕೆ ನಾನೊಲ್ಲೆ. ಪಾರ್ವತಿ, ಪದೇ ಪದೇ ನಿನಗೆ ಎಚ್ಚರಿಸಿದ್ದೇನು.
ಬೆಲೆಯೇ ಇಲ್ಲದೆ ಹೋಯ್ತಾ? ಮೊದಲಾಗಿ ಹೇಳಲಿಲ್ವಾ, ಹೊಲಸಾದ ಭಸ್ಮ ತಂದರೆ ನಾನು ಲೇಪಿಸಿಕೊಳ್ಳುವುದಿಲ್ಲ ಎಂಬುದಾಗಿ. ಈ ಹೊಲಸಾದ ಭಸ್ಮವನ್ನು ಲೇಪಿಸಿಕೊಂಡ್ರೆ ನನ್ನ ಧರ್ಮ ಅಧರ್ಮವಾಗ್ತದೆ. ಹಾಗಾಗಿ ಇದನ್ನು ನಾನು ಲೇಪಿಸಿಕೊಳ್ಳುವುದಿಲ್ಲ. ಈ ಭಸ್ಮವನ್ನು ಬಿಸಾಡಿ ಕೇಳದ ತಡೆದು ಇಂತೆಂದು ಚತುರು ಚತುರುವಷ್ಟರೊಳ್ಳು ಬಿಸಾಡುವೆ ಚತುರುವಷ್ಟರೊಳ್ಳು ಕಾಂತೆಯು ತಡೆದು ವಲ್ಲಭಗೆ ಬೀಳಿದಳು ಬಿಸಾಡುವೆ ತಡೆದು ವಲ್ಲಭಗೆ ಬೀಳಿದಳು. ಭಸ್ಮವ ಕೆಳಗಿಡಲು ಭಸ್ಮವ ಕೆಳಗಿಡಲು ಒಪ್ಪುದು ಕೆಡುಕುಗಳು ಒಪ್ಪುದು ಕೆಡುಕುಗಳು ಕೆಡುಕುಗಳು ಒಪ್ಪುದು ಕೆಡುಕುಗಳು ಭಸ್ಮವ ಕೆಳಗಿಡಲು ಭಸ್ಮವ ಕೆಳಗಿಡಲು ಒಪ್ಪುದು ಕೆಡುಕುಗಳು ಒಪ್ಪುದು ಕೆಡುಕುಗಳು. ಭಸ್ಮವ ಕೆಳಗಿಡಲು ಒಪ್ಪುದು ಕೆಡುಕುಗಳು. ಕಾಂತೆಯು ತಡೆದು ವಲ್ಲಭಗೆ ಬೇಲಿದಳು. ಈಗಾಗಲೇ ಆ ಭಸ್ಮವನ್ನ ನೀವು ಅಭಿಮಂತ್ರಿಸಿದ್ದೀರಿ. ಆ ಭಸ್ಮದ ಪ್ರತಿಯೊಂದು ಕಣಗಳು ವಿಶೇಷ ಶಕ್ತಿಯನ್ನ ಹೊಂದಿವೆ. ನೀವು ಆ ಭಸ್ಮವನ್ನ ನೆಲಕ್ಕೆ ಚೆಲ್ಲಿದಿರಿ ಅಂತಾದ್ರೆ ಲೋಕಕ್ಕೆ ಕೆಡುಕಾಗಬಹುದು, ಹೊಸ ಜೀವಿಯೇ ಹುಟ್ಟಿಕೊಳ್ಳಬಹುದು ಸ್ವಾಮಿ. ಹಾಗಾಗಿ ಆ ಭಸ್ಮವನ್ನ ನೆಲಕ್ಕೆ ಚೆಲ್ಲಬಾರದು ಸ್ವಾಮಿ. ನಾನು ತಂದಿದ್ದೇನೆ ಎಂಬ ಕಾರಣಕ್ಕಲ್ಲ, ಅಭಿಮಂತ್ರಿಸಿದ್ದೀರಿ ಎಂಬ ಕಾರಣಕ್ಕಾಗಿ ಲೇಪಿಸಿಕೊಳ್ಳಿ ಸ್ವಾಮಿ. ಪಾರ್ವತಿ ಕೇಳಲು ಗಯ ಮಾತ ಕೇಳಲು ಗಯ ಮಾತ ಶಂಕರನು ಕೈಯಾಗ ಬಿಡಿದ ವಿಭೂತಿಯು ಕಿರಿದೂಡು ಚೆಲ್ಲಿದಂತೆ ಕೆಡುಕುಂಟಾಗ್ತದ್ಯಾ? ಬೇರೆ ಜೀವಿ ಉತ್ಪತ್ತಿ ಆಗ್ತದ್ಯಾ? ಆದರೆ ಆಗಲಿ, ಈ ಭಸ್ಮವನ್ನು ನಾನು ಲೇಪಿಸಿಕೊಳ್ಳುವುದಿಲ್ಲ. ಏನಾಗ್ತದೆಯೋ ಆಗಲಿ.
ಧೃತಗೈದನೈ ಮೇಲಾಯುದಿರಲು ಪಂಚಾನನನು ಧೃತಗೈದನೈ ಸುಜ್ಞಾನದಲ್ಲಿ ತಾನಯದ ಭಸ್ಮದಿ ಜನಿದಿ ಬಂದವನು ಆನಲಾರದೆ ಹಸುತ್ರ ಜಯ ದುಮ್ಮಾನದಳು ಬಗನೌದೆನುದ ಸಮಾಧಾನದಲ್ಲಿ ನಿಲದೈದಿ ದೈತ್ಯನಯದಿ ಮಾನಿದಿದ ಬೇಡವೇ? ಇದೇನಿದು ಸ್ವಾಮಿ? ನೋಡು, ನೀನು ಮಾಡಿದ ತಪ್ಪಿನಿಂದಾಗಿ ಈಗ ಹುಟ್ಟುಕೊಡ್ತು. ತಪ್ಪು ಒಂದೇ ಅಲ್ಲ, ನೀವು ಭಸ್ಮವನ್ನ ಚೆಲ್ಲದೆ ಹೋಗಿದ್ದರೆ ಈ ಪ್ರಸಂಗವೇ ಇರ್ತಿರ್ಲಿಲ್ಲ ನೋಡಿ. ಅದು ಹೌದು. ಈಗ ಆದದ್ದಾಗಿ ಹೋಯ್ತಲ್ಲ. ಈಗ ನಾನು ಸರಿ ಮಾಡ್ತೇನೆ. ನೀವೇ ಸರಿ ಮಾಡಿ. ಅವನು ಯಾಕೆ ಹಾಗೆ ಮಾಡ್ತಾ ಇರುವುದು? ಯಾಕಾಗಿ? ಯಾವುದೇ ಒಂದು ಮಗು ಹುಟ್ಟಿದ ತಕ್ಷಣ ಅಳುವುದು ಯಾಕೆ ಹೇಳು? ಯಾಕಾಗಿ? ಹಸಿವಿನಿಂದ ಅಳುವುದು. ಈಗ ಅವನಿಗೆ ಹಸಿವಾಗಿದೆ. ಮೊದಲು ಅವನ ಹಸಿವನ್ನ ನೀಗಿಸ್ತೇನೆ. ಇದು ಇದೇನಿದು ಸ್ವಾಮಿ? ಹೊಟ್ಟೆಯ ಹಸಿವು ಹೋಯ್ತು. ಜ್ಞಾನದ ಹಸಿವು ಉಂಟು ಅವನಿಗೆ. ಅವನಿಗೆ ವರ್ಣಾಕ್ಷರವನ್ನು ಅಭ್ಯಾಸ ಮಾಡಿಸಬೇಕು. ಇದು ಈಗ ನೋಡು. ಮಾತನಾಡ್ಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾನೆ. ಹೌದು ಸ್ವಾಮಿ. ಮಾತನಾಡಿಸ್ತೇನೆ. ನಾನು 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 ನೀನು ನೀನು ನೋಡಿದ್ಯಾ? ಬೆಳವಣಿಗೆ ಕಾಣ್ತಾ ಉಂಟು ಅಲ್ವಾ? ಎಷ್ಟೋ ಮಕ್ಕಳಿಗೆ 2-3 ವರ್ಷ ಬೇಕು ಅಕ್ಷರಾಭ್ಯಾಸ ಮಾಡ್ಲಿಕ್ಕೆ. ಹೌದು ಸ್ವಾಮಿ. ಇದು ನೋಡು, ಹುಟ್ಟಿದಾಕ್ಷಣ ಇವನನ್ನ. ಈಗ ನೋಡು, ಹಾ. ಸಂಬಂಧಗಳನ್ನ ಅವನಿಗೆ ಹೇಳಬೇಕು ಅಲ್ವಾ? ಹೌದು ಸ್ವಾಮಿ. ನಾನು ಮಾಡ್ತೇನೆ ತಡಿ. ನಾನು ನಿನ್ನ ಅಪ್ಪ. ನಿನ್ನ ಅಪ್ಪ. ಸ್ವಾಮಿ, ನೀನು ನನ್ನ ಅಪ್ಪ ಅಲ್ವಾ? ಅದು ಸ್ವಲ್ಪ ತೊಂದರೆ ಆಗ್ತದೆ. ಈಗ ಮಾಡ್ತೇನೆ. ನೀನು ನನ್ನ ಮಗ. ನನ್ನ ಮಗ. ಬದಲಾವಣೆ ನನಗಂತೂ ಕಾಣ್ಲಿಲ್ಲ ಸ್ವಾಮಿ. ನನಗೂ ಕಾಣ್ಲಿಲ್ಲ. ಈಗ ಮಾಡ್ತೇನೆ. ಇದು ಅನುಕರಣ ಮಾಡುವುದಲ್ವಾ? ಈಗ ಹೇಳ್ತೇನೆ ತಡಿ. ನೀನು ನನ್ನ ಅಪ್ಪ. ನನ್ನ ಅಪ್ಪ. ಈಗ ಸರ್ ಆಯ್ತು. ಹೌದು ಸ್ವಾಮಿ. ಆದ್ದರಿಂದ ನಾನು ನಿನ್ನ ಮಗ. ನಾನು ನಿನ್ನ ಮಗ. ಈಗ ಸರಿ ಆಯ್ತು. ಅಪ್ಪ ಮಗ ಮಗ ಅಪ್ಪ ಅಪ್ಪ ಮಗ ಮಗ ಅಪ್ಪ ಅಪ್ಪ. ನಮೋ ನಮಃ. ಶುಭವಾಗಲಿ ಮಗನೇ. ಅಪ್ಪ. ಓ ಇವ ಯಾರು? ಇವ ಅಲ್ವಾ? ಅವಳು ಲಿಂಗ ಭೇದ ಭಾವ ಅಂತಿರ್ತದೆ. ಅವಳು ಸ್ತ್ರೀಲಿಂಗ. ಹಾಗಾಗಿ ಅವಳು ನನ್ನ ಹೆಂಡತಿಯ. ಅವಳು ನಾನು ಹೆಂಡತಿಯ? ಸ್ವಾಮಿ ಸರಿಯಾಗಿ ತಿಳಿಸಿ ಅವನಿಗೆ. ನಿನ್ನ ಹೆಂಡತಿ ಅಲ್ವಾ? ಅವಳು ನನ್ನ ಹೆಂಡತಿ. ಅವಳು ನಿನ್ನ ಹೆಂಡತಿ. ಆದ್ದರಿಂದ ನನಗೆ ಅಮ್ಮ. ಅವಳು ನಿನ್ನ ಹೆಂಡತಿ. ಆದ್ದರಿಂದ ನನಗೆ ಅಮ್ಮ. ಅಮ್ಮ ನಮೋ ನಮಃ. ಅಪ್ಪ. ಓಲಿ ದೊಡ್ಡ ಮೂಗು, ದೊಡ್ಡ ಹೊಟ್ಟೆ, ಇಲಿಯ ಮೇಲೆ ಕುಳಿತಿದ್ದಾನೆ. ಯಾರವ? ಅವನು ನನ್ನ ಮಗನೇ. ನಿನಗೆ ಹಿರಿಯನಾಗಬೇಕು. ನಿನ್ನ ಮಗನೇನೋ? ಗಣಪತಿ ಎಂಬುದಾಗಿ. ನಿನಗೆ ಗಣಪಣ್ಣ. ಓ ಗಣಪಣ್ಣ ನಮೋ ನಮಃ. ಅಪ್ಪ. ಓಲಿ 6 ಮುಖ ಹೊತ್ತು ಕುಳಿತಿದ್ದಾನೆ. ಅವ ಯಾರು? ಅವನು ನಿನಗೆ ಅಣ್ಣನೇ. ಅವನು ಅಣ್ಣನೆಯ? ಷಣ್ಮುಖ ಎಂಬುದಾಗಿ. ಷಣ್ಮುಖಣ್ಣ ನಮೋ ನಮಃ. ಅಪ್ಪ. ಓ ಈ ಕಡೆಯಲ್ಲಿ ಕೆಂಡದುಂಡೆಯಂತಹ ಕಣ್ಣುಗಳು, ಭೀಕರಾಕೃತಿ, ನನ್ನನ್ನೇ ಕೆಕ್ಕರಿಸಿ ನೋಡ್ತಾ ಇದ್ದಾನೆ. ಹೋಗಿ ಅವನು ನಿನಗೆ ಹಿರಿಯನೇ. ವೀರಭದ್ರ
ಹಾ, ಹಾಗಾದ್ರೆ ಇಲ್ಲಿ ಎಲ್ಲರಿಗಿಂತ ಕಿರಿಯ ನಾನು. ಹೌದು. ಅವನ ಹೆಸರು ವೀರಭದ್ರ. ವೀರಭದ್ರಣ್ಣ, ನಮೋ ನಮಃ. ಅಪ್ಪ, ಹ? ಎಲ್ಲರೂ ಓಡಾಡ್ತಾ ಇದ್ದಾರೆ. ಹ, ಅವರಿಗೆಲ್ಲರಿಗೂ ಕಾರ್ಯ ಉಂಟು. ಹ. ಇಷ್ಟು ಹೊತ್ತು ಹೇಳಿದವರಿಗೆಲ್ಲ ಹೆಸರೂ ಉಂಟು. ಹೌದು. ಓ ಇವ ವೀರಭದ್ರ, ಹ. ಅವ ಗಣಪತಿ, ಇವ ಷಣ್ಮುಖ. ನನ್ನ ಹೆಸರೇನಪ್ಪ? ನೋಡೆ ಎಷ್ಟು ಮುಂದುವರೆದಿದ್ದಾನೆ ಎಂಬುದಾಗಿ ಹೆಸರನ್ನು ಕೇಳ್ತಾ ಇದ್ದೇನೆ. 9 ತಿಂಗಳ ಹೆರಲಿಲ್ಲ ಹೊರಲಿಲ್ಲ, ಲಾಲನೆ ಪಾಲನೆ ಮಾಡಲಿಲ್ಲ. ಈಗ ಹೆಸರಿಡೆ ನೋಡುವ. ನಾನ ದೊಡ್ಡದಾದ ದೇಹ, ಹಾಗಾಗಿ ಗುಂಡಪ್ಪ ಹೆಸರಿಟ್ಟು ಹೇಗೆ? ಅದು ನನ್ನ ಹೆಸರೇ ಅಲ್ವೇನೆ? ಹೌದಲ್ವಾ? ಮತ್ತೊಂದು ಹೆಸರು ಹುಡುಕ್ಬೇಕಲ್ವಾ? ಹೌದು. ಮಂಜಪ್ಪ ಹೆಸರಿಟ್ರೆ ಹೇಗೆ? ಅದು ನನ್ನ ಹೆಸರೇ ಆಗ್ಲಿಲ್ವೇನೆ? ಹಾಗಾದ್ರೆ ಒಂದು ಕೆಲಸ ಮಾಡಿ, ಈತನಿಗೆ ನಾಮಕರಣದ ಕೆಲಸ ನನ್ನಿಂದ ಆಗುವುದಲ್ಲ. ಕುಲ ಗೋತ್ರ ಗಳಿಗೆ ಎಲ್ಲವನ್ನ ನೋಡಿ ನೀವೇ ಆತನಿಗೆ ಒಂದು ಹೆಸರಿಟ್ಟು ಬಿಡಿ. ಹೌದಾ? ಒಂದು ಹೆಸರು ಹುಡುಕ್ಲಿಕ್ಕೆ ಇಷ್ಟು ತಲೆ ಮತ್ತೆ ಭಸ್ಮಾಸುರನೆಂಬ ಹೆಸರಿಟ್ಟು, ಮತ್ತೆ ಭಸ್ಮಾಸುರನೆಂಬ ಹೆಸರಿಟ್ಟು ಯಾಮತ್ತೆಲ್ಲ ವಿಜಯವು ಸೂಚಿಸುತ್ತ, ಯಾಮತ್ತೆಲ್ಲ ವಿಜಯವು ಸೂಚಿಸುತ್ತ ಅರದಿ ತಂದಿತ್ತನಗೆ ಭಸ್ಮವ, ಅರದಿ ತಂದಿತ್ತನಗೆ ಭಸ್ಮವ. ದಾಸನಾಗಿರು ನೀನು ಮಿಕ್ಕವರ ತೆರೆದೊಂದು ಪಾರ್ವತಿ. ಹೆಸರು ಇಡ್ತೇನೆ ತಡಿ. ಅವನು ಹುಟ್ಟಿದ ರೀತಿ, ಅವನ ಆಕೃತಿ, ಅವನು ಮಾಡುವ ಕೆಲಸ ಎಲ್ಲದಕ್ಕೂ ಸರಿಯಾಗಿ ಒಂದು ಹೆಸರನ್ನು ಇಡಬೇಕು ಅಲ್ವಾ? ಏನಿಡಬಹುದು? ಅವನು ಹುಟ್ಟಿದ್ದು ಯಾವ ರೀತಿ? ಅಭಿಮಂತ್ರಿಸಿದ ಭಸ್ಮದಿಂದ ಅವ ಹುಟ್ಟಿದವ. ಹುಟ್ಟಿದ್ದು ಭಸ್ಮದಿಂದ. ಅವನ ಕಾರ್ಯಪ್ರವೃತ್ತಿ ಹೇಗುಂಟು? ಆಸುರಿ ಪ್ರವೃತ್ತಿಯನ್ನು ಹೊಂದಿದವ. ಭಸ್ಮ ಅಸುರ, ಭಸ್ಮಾಸುರ ಒಳ್ಳೆಯ ಹೆಸರು. ಓ ಮಗನೇ, ಅಪ್ಪ, ಭಸ್ಮಾಸುರ ಎಂಬುದಾಗಿ ನಿನಗೆ ಹೆಸರು. ಭಸ್ಮಾಸುರ ಎಂಬುದಾಗಿ ಹೆಸರು. ಹೌದು. ನಮೋ ನಮಃ. ಒಳ್ಳೆಯದಾಗಲಿ. ಅಪ್ಪ, ಇವರೆಲ್ಲ ಇಲ್ಲಿ ಓಡಾಡುತ್ತಾ ಇದ್ದಾರೆ. ಹೌದು. ಲಕ್ಷೋಪಲಕ್ಷ ಜನ ಇದ್ದಾರೆ. ಇವರೆಲ್ಲ ಯಾರಪ್ಪ? ಇವರೆಲ್ಲ ಹರನ ಗಣಗಳು. ಓ, ಇವರೆಲ್ಲ ಹಗರಣ. ಹಗರಣ ಅಲ್ವಾ? ಇವರೆಲ್ಲ ಈಗ ಸದ್ಯದ ಮಟ್ಟಿಗೆ ವ್ಯವಸ್ಥಿತವಾಗಿದ್ದಾರೆ, ಹಾಗಾಗಿ ಹರನ ಗಣಗಳು. ಇದು ಅವ್ಯವಸ್ಥೆ ಆದ್ರೆ ಮತ್ತೆ ಹರಗಣವೇ ಕೇಳುದ? ಹರನ ಗಣಗಳು. ಅಪ್ಪ, ಎಲ್ಲರೂ ಅವರವರ ಕಾರ್ಯವನ್ನ ಮಾಡುತ್ತಾ ಇದ್ದಾರೆ. ಹೌದು. ನನಗೂ ಒಂದು ಕಾರ್ಯ ಬೇಕಲ್ಲ. ನೋಡೆ, ಅಪ್ಪನ ಸಂಪತ್ತನ್ನು ಖಾಲಿ ಮಾಡ್ಲಿಕ್ಕೆ ಎಷ್ಟು ಜನ ಮಕ್ಕಳು ಕುಳಿತುಕೊಂಡಿಲ್ಲ. ಇವನ್ ನೋಡು, ನಿರುದ್ಯೋಗ ಇರಬಾರದು, ಉದ್ಯೋಗಿ ಆಗಬೇಕು ಎಂಬುದಾಗಿ ಕೇಳ್ತಾ ಇದ್ದಾನೆ. ಎಷ್ಟಾದ್ರೂ ನಮ್ಮ ಮಗ ಅಲ್ವೇ? ಅಲ್ವಾ? ಅವನಿಗೆ ಯಾವ ಕಾರ್ಯ ಉಂಟೆ? ನೀನು ಮಾಡಿದ ತಪ್ಪಿನಿಂದಾಗಿ ಅಲ್ವಾ ಹುಟ್ಟಿದ್ದು. ಹಾಗಾಗಿ ನಿನಗೆ ಭಸ್ಮ ತರುವ ಕೆಲಸದಲ್ಲಿ ನಿವೃತ್ತಿ, ಅವನಿಗೆ ಅದರಲ್ಲಿ ಪ್ರವೃತ್ತಿ ಕೊಡು. ಮಗನೇ, ಅಮ್ಮನಿಗೆ ನಿವೃತ್ತಿ. ಹೌದು. ನಿನಗೆ ಆ ಕಾರ್ಯದಲ್ಲಿ ಪ್ರವೃತ್ತಿ. ಯಾವ ಕಾರ್ಯ? ಯಾವ ಕಾರ್ಯ? ಪ್ರತಿನಿತ್ಯ ತ್ರಿಕಾಲಕ್ಕೆ ಸರಿಯಾಗಿ ನನ್ನ ಭಕ್ತರ ಚಿತಾಭಸ್ಮವನ್ನ, ಬೂದಿಯ ಬೂದಿ ಬೂದಿ ಅಲ್ಲ, ಚಿತಾಭಸ್ಮ ವಿಭೂತಿ, ಅದನ್ನ ನನಗೆ ತಂದು ಕೊಡಬೇಕು 3 ಕಾಲಕ್ಕೆ ಸರಿಯಾಗಿ. ತ್ರಿಕಾಲಕ್ಕೆ ಸರಿಯಾಗಿ ತರಬೇಕು. ಹೌದು. ಎಲ್ಲಿಂದ ತರಬೇಕು? ಮಗನೇ, ಭೂಲೋಕದಲ್ಲಿ ಸ್ಮಶಾನ ಅಂತ ಇರ್ತದೆ, ಅಲ್ಲಿಗೆ ಹೋಗಿ ತಂದ್ರೆ ಆಯ್ತು. ಭೂಲೋಕದ ಸ್ಮಶಾನಕ್ಕೆ ಹೋಗಿ ತರಬೇಕು. ತ್ರಿಕಾಲದಲ್ಲಿಯೇ ತರಬೇಕು. ನಮೋ ನಮಃ. ಒಳ್ಳೆಯದಾಗಲಿ. ಇದು ನಿನಗೆ ಹರನಾಜ್ಞೆ. ಇದರಲ್ಲೇ ತರುವುದಾ? ಹೌದು. ಆದಿ ತಪ್ಪ. ಒಳ್ಳೆಯದಾಗಲಿ, ಹೋಗಿ ಬಾ. ನಮೋ ನಮಃ. ಜಯ
ನಾನು ಲೇಪಿಸಿಕೊಳ್ಬೇಕಾ? ಲೇಪಿಸಿಕೊಳ್ಳುವುದಲ್ವಾ? ಕಾಲಿಗೆಲ್ಲ ಲೇಪಿಸಿಕೊಳ್ಳುವುದಲ್ವಾ? ಲೇಪಿಸಿಕೊಳ್ಳುವುದಕ್ಕೆ ಸ್ಥಳ ಅಂತಿರ್ತದೆ. ಅಪ್ಪ, ನೀವೇ ಹೇಳಿದ ಮಾತು. ಈ ಭಸ್ಮವನ್ನ ಲೇಪಿಸಿಕೊಂಡರೆ ಅಶುದ್ಧಿಯಾದ ಸ್ಥಳವು ಶುದ್ಧಿಯಾಗುತ್ತದೆ ಅಂತ. ಮಗನೇ, ಭೂಲೋಕದಲ್ಲಿ ತಿರುಗಾಡಿ ಕಾಲೆಲ್ಲ ಅಶುದ್ಧಿ ಆಗಿತ್ತಲ್ವ, ಹಾಗ ಕಾಲಿಗೂ ಲೇಪಿಸಿಕೊಂಡೆ. ಕಾಲು ಅಶುದ್ಧವಾದ್ರೆ ಶುದ್ಧ ಮಾಡಿಕೊಳ್ಳಕ್ಕೆ ನೀರಿರ್ತದೆ. ನೀರನ್ನ ಹಾಕಿಕೊಳ್ಳಬೇಕು. ನೀರಿನ ಮೂಲಕ ಕಾಲಿನ ಶುದ್ಧಿ. ಅಪ್ಪ, ಭಸ್ಮವನ್ನು ಅರ್ಪಿಸಿದ್ದೇನೆ. ಮತ್ತೆ ಯಾವ ಕೆಲಸ ನನಗೆ? ಮತ್ತೆ ಯಾವ ಕೆಲಸ ಉಂಟೆ? ಮತ್ತೆ ಯಾವ ಕೆಲಸವೂ ಬೇಡುವ. ಇದೊಂದು ಉದ್ಯೋಗ ಸರಿ ಮಾಡು ಸಾಕು. ಅಂದ್ರೆ ಇದೊಂದು ಉದ್ಯೋಗವೇ ನಿನಗೆ. ಈಗಲೇ ಅನುಮಾನ ಪ್ರಾರಂಭ ಆಯ್ತಾ? ಆಗುದಿಲ್ಲ ಅಂತ ನಿನ್ನ ಮೇಲೆ ಅನುಮಾನವೇನಾ? ಅಪ್ಪ, ಭೂಲೋಕಕ್ಕೆ ಹೋದ ಕಾಲಕ್ಕೆ ನನಗೆ ಭೂಲೋಕದ ಪರಿಣಾಮದಿಂದ ಹಸಿವೆ ಪ್ರಾರಂಭ ಆಗುತ್ತದೆ. ಆವಾಗ ಏನ್ ಮಾಡ್ಬೇಕಪ್ಪ? ಏನ್ ಮಾಡ್ಬೇಕೆ? ಭೂಲೋಕದಲ್ಲಿ ಮರದಲ್ಲಿ ಹಣ್ಣು ಎಂಬುದು ಬಿಡ್ತದೆ. ಆ ಹಣ್ಣು ಬೆಳೆದ ಮೇಲೆ ನೆಲಕ್ಕೆ ಬೀಳ್ತದೆ. ಅದನ್ನೇ ಕೊಯ್ದು ತಿನ್ಬೇಕಾ ನಾನು? ಬೇಡ. ನೀನು ಮರವನ್ನು ಹತ್ತಿದ್ರೆ ಮರಕ್ಕೂ ಅಪಾಯ, ನಿನಗೂ ಅಪಾಯ ಆಗಬಹುದು. ಹಾಗಾಗಿ ನೆಲಕ್ಕೆ ಬಿದ್ದ ಮೇಲೆ ಅದು ಕೊಳಿತದೆ. ಕೊಳೆತ ಹಣ್ಣನ್ನೇ ತಿನ್ನು. ಕೊಳೆತ ಹಣ್ಣ? ಅಪ್ಪ, ಬಾಯಾರಿಕೆ ಆದ್ರೆ ಏನು ಮಾಡ್ಬೇಕು? ಭೂಲೋಕದಲ್ಲಿ ಹಲವಾರೆಡೆಯಲ್ಲಿ ನಿಂತ ನೀರಿರ್ತದೆ. ನಿಂತ ನೀರನ್ನೇ ಕುಡಿ. ನಿಂತ ನೀರನ್ನೇ ಕುಡಿಬೇಕಾ? ಅಪ್ಪ, ಒಮ್ಮೆ ಆಯಾಸ ಆಗಿ ನಿದ್ರೆ ನನ್ನ ಪಾಲಿಗೆ ಬಾಧಿಸಿತ್ತು ಅಂತ ಆದ್ರೆ ಆವಾಗ ಏನು ಮಾಡಬೇಕಪ್ಪ? ಎಲ್ಲಿ ಮಲಗಬೇಕು? ವಿಶಾಲವಾದ ಮರ ಇರ್ತದೆ. ದೊಡ್ಡ ದೊಡ್ಡ ಬೇರಿಗೆ ಅದು ಹೊಂದಿಕೊಂಡಿರ್ತದೆ ಅಲ್ವೋ? ಅದರ ಅಡಿಯಲ್ಲಿ ಮಲಗಬೇಕಾ? ಅದರ ಅಡಿಯಲ್ಲಿ ಮಲಗುವುದರೊಂದಿಗೆ ಆ ಬೇರಿಗೆ ತಲೆ ಒಡ್ಡಿ ಮಲಗು. ಬೇರಿಗೆ ತಲೆ ಒಡ್ಡಿ ಮಲಗಬೇಕಾ? ಆದೀತಪ್ಪ. ಹಾಗಾದ್ರೆ ನಾನು ಇನ್ಮೇಲೆ ಬೂದಿ ಹೊರತೇ ಇರುದು. ಹೊರು ಮಗನೇ ಬೂದಿ. ಹೊರು. ಒಳ್ಳೆಯದಾಗ್ಲಿ. ಆದೀತಪ್ಪ. ನಮೋ ನಮಃ. ಇವಳಿ ಕೆಲಸದಿಂದ ನಿವೃತ್ತಿ, ಅವಳು ಕೆಲಸ ನಾ ಮಾಡ್ತಾ ಇದ್ದೇನೆ. ಒಳ್ಳೆ ಸೊಬಗಿನಲ್ಲಿ ಹೊರಮಗನೇ. ಒಳ್ಳೆ ಜನ ಸಿಕ್ಕಿದ್ರು ಅವರಿಗೆ. ಹೌದಪ್ಪ, ಮಾಡುವವರಿದ್ರು ನೋಡು ನನ್ನ ಸೇವೆ ಅಂತ ಯಾರೊಬ್ಬವ ಇಂಥವ್ರೇ ಬೇಕಾಗಿ. ಹಾಗಾಯ್ತು ಇದು. ಮತ್ ಒಳ್ಳೆ ಅನುಮಾನದ ಮಾತು ನೋಡಿದ್ರ ಮತ್ಯಾವುದು ಇಲ್ಲ. ಕೊಟ್ಟು ಕೆಲಸ ಸರಿ ಮಾಡು ಅಂದ್ರೆ ಕೆಲಸ ಇನ್ನು ಪ್ರಾರಂಭ ಮಾಡಿದ್ದೇನೆ. ಇದು ಮೊದಲನೇ ಬಾರಿಗಲ್ವ ನಾ ಮಾಡ್ತಾ ಇರುವುದು. ಹೇಗಾದ್ರೂ ಸಹಿಸಿಕೊಳ್ಳೇಬೇಕು, ಅನಿವಾರ್ಯ ಅದು. ಏನ್ ಮಾಡ್ಲಿಕ್ಕೂ ಆಗುದಿಲ್ಲ. ಕೊಳತ ಹಣ್ಣು ತಿನ್ಬೇಕು ನಾವು. ಇವನಿಗೆ ಒಳ್ಳೆ ಹಣ್ಣು ನೈವೇದ್ಯ ಮಾಡ್ತಾರೆ. ಬೇಡ, ಮರ ಬಿದ್ದೋಗ್ತದೆ ಅಂತ ಹೇಳಿದ್ದಾರೆ. ಹೌದಪ್ಪ, ಏನು ನೋಡ್ಬೇಕು ವಿಷಯ. ಹೌದು, ನಿನ್ನ ನೋಡು ಮರ ಬೀಳುದು. ಹೌದು, ನಾ ಹತ್ತಿದ್ರೆ ಮರ ಬೀಳುದು. ಹೌದು, ನೀವು ಕೂತು ಜಾಗ ಒಂದು ಗಟ್ಟಿ ಉಂಟು ನೋಡ್ಕೊಳ್ಳಿ. ಇಲ್ಲ, ನೀವು ಬರ್ಲಿಕ್ಕೆ ಆಗುದಿಲ್ಲ. ಬಿದ್ರಿ ಇಲ್ಲಿ ಬರ್ಲಿಕ್ಕೆ ಆಗುದಿಲ್ಲ ನಿನ್ ಕೈ. ನಾನಲ್ಲೂ ಬರುವುದೂ ಇಲ್ಲ. ಅದರಂತ ಮಾರಣಾಂತಿಕ ಸ್ಥಳ ಇನ್ನೊಂದಿಲ್ಲ ಗೊತ್ತುಂಟು ನನಗೆ. ಸ್ವಾಮಿ, ನಿಂತ ನೀರನ್ನ ಕುಡಿಬೇಕಂತೆ. ಇವನಿಗೆ ನೋಡ್ಬೇಕು ಭೂಲೋಕದಲ್ಲಿ ಸುವರ್ಣದ ಬಿಂದಿಗೆಯಲ್ಲಿ, ರಜತದ ಬಿಂದಿಗೆಯಲ್ಲಿ ತಂದು ಇವನ್ ಒಂದು ಗುಂಡು ಕಲ್ಲುಂಟು, ಅದ್ರ ಮೇಲೆ ಹೋಯ್ತಾ ಇರ್ತಾರೆ ಎಲ್ಲ. ಮರದ ಬೇರಿಗೆ ಬಂಡೆ ಕಲ್ಲು ಮೇಲೆ ಮಲಗಬೇಕು ನಾನು. ಇವ ಒಳ್ಳೆ ಯಾವಾಗ್ಲೂ ತಂಪು ಜಾಗ, ಬೆಳ್ಳಿ ಬೆಟ್ಟ ಇವನದ್ದು, ಅಲ್ಲಿಯೇ ಇರ್ತಾನೆ. ನಾನು ಮಾತ್ರ ಮಲಗಬೇಕಲ್ವಾ ಬಂಡೆ ಕಲ್ಲು ಮೇಲೆ. ಏನು ಮಾಡುವುದು? ಮಾಡ್ಲೇಬೇಕಲ್ಲ ಕಾರ್ಯವನ್ನ. ತಡ ಮಾಡುವುದಿಲ್ಲ. ಆದ್ರೆ ನನಗೆ ಅವಳು ಹೇಳಿದ ಒಂದು ಮಾತು ಉಂಟಲ್ಲ, ವಿಕಾರವಾಗಿ ವ್ಯಂಗ್ಯದಿಂದ, ಮಗನೇ ಬೂದಿ ಬೂದಿ ಹೊರ್ಲಿಕ್ಕೆ ಬಂದವ ನಾನು. ಮಾಡ್ಬೇಕಲ್ಲ ಕಾರ್ಯ. ಹೋಗ್ತೇನೆ ಭೂಲೋಕದಂತ. ಸುರರೆಲ್ಲರೂ
ಬೂದಿ ಹೊರಲಿಕ್ಕೆ ಹ್ಮ್ ಕೆಲಸ ಇಲ್ಲಲ್ಲ ನಮಗ್ ಬೇರೆ, ಹಾ ಹೊರುವುದೇ ಬೂದಿ. ಹಾ ಬರ್ತಾ ಇರುವ ಕಾಲಕ್ಕೆ ಹ್ಮ್ ಆ ಕಡೆ ಈ ಕಡೆ ಸುತ್ತಮುತ್ತ 10 ದಿಕ್ಕುಗಳಲ್ಲಿ ನೋಡ್ತೇನೆ, ಹಾ ಎಲ್ಲವೂ ಕಂಡಿತು. ಹೌದಾ ಮೇಲೆ ನೋಡುವ ಕಾಲಕ್ಕೆ ಹಾ ಏನು ಆಶ್ಚರ್ಯ ಇದು, ಏನು ಸೂರರೆಲ್ಲರೂ ಹಾ ನನ್ನನ್ನ ನೋಡಿ ಹಾ ಅಪಹಾಸ್ಯ ಮಾಡ್ತಾ ಇದ್ದಾರೆ. ಓಹೋ ಸುಮನಸರೆಲ್ಲರೂ ಹ್ಮ್ ವಿಕೃತ ನಗೆಯನ್ನ ನನ್ನೆಡೆಗೆ ಬೀರ್ತಾ ಇದ್ದಾರೆ. ಹಾ ಹಾಗಾದರೆ ನನ್ನಂತಹ ಬಲಶಾಲಿ ಬೂದಿ ಹೊರ್ತಾ ಇದ್ದಾನಲ್ಲ ಎನ್ನುವುದಾಗಿ ಹ್ಮ್ ನನ್ನೆಡೆಗೆ ಕೈ ತಟ್ಟಿ ನಗಾಡುತ್ತಾ ಇದ್ದಾರೆ. ಮೇಲೆ ನೋಡಿ ಸಾಕಾಯ್ತು, ಹಾಗೇ ಕೆಳಗೆ ನೋಡಿದೆ. ಧರೆಯಲ್ಲಿ ಭೂಸುರರು ಹಾ ಯಜ್ಞ ಯಾಗಾದಿಗಳನ್ನು ಮಾಡುವುದರ ಮೂಲಕ, ಹ್ಮ್ ಅವರು ಮಾಡಿದ ಯಜ್ಞ ಯಾಗಾದಿಗಳ ಮೂಲಕ ದೇವತೆಗಳಿಗೆ ಶಕ್ತಿ ಪ್ರಾಪ್ತಿ. ಹಾ ಎಲ್ಲರೂ ನಿಶ್ಚಿಂತೆಯಾಗಿದ್ದಾರೆ. ನಾನು ನನ್ನಂಥವನ ಹಾ ಬೂದಿ ಹೊರತಾ ಇದ್ದೇನೆ. ಹಾ ಹಾ ಮನಸ್ಸು ಮಾಡಿ ಹೊರಟೆ ಅಂತಾದರೆ ಹ್ಮ್ ಸುರ ಲೋಕವನ್ನು ಗಾರುಗಡಿಸಬಲ್ಲಂತಹ ಈ ಭಸ್ಮಾಸುರ ಹಾ ಈ ಪರಿಸ್ಥಿತಿ ಬಂತಲ್ವೋ. ಹೌದು ಆ? ಇವರಿಗೆಲ್ಲ ಹಾ ನಾನೇ ಹೋಗಿ ನೇರ ಪಾಠ ಕಲಿಸ್ಲಿಕ್ಕಾಗ್ತದಾ? ಆಗೋದಿಲ್ವಾ ಆಗುವುದಿಲ್ಲ. ಒಳ ಮಾರ್ಗ ಹಿಡಿಬೇಕು. ಈಗ ಹ್ಮ್ ರಾಜಮಾರ್ಗ ಪ್ರಯೋಜನಕ್ಕೆ ಬರುವುದಿಲ್ಲ. ಹಾ ರಾಜಮಾರ್ಗ ಹಾಳಾಗಿದೆ ಅಂತ ತಿಳಿತು ನಮ್ಗೆ. ಹ್ಮ್ ಇನ್ನು ನಾವೇನಿದ್ರು ಒಳ ಮಾರ್ಗ ಅನುಸರಿಸುವುದು. ಹಾ ಯಾರಲ್ಲಿ ಹೋಗಿ ಹ್ಮ್ ಇಲ್ಲಿವರೆಗೆ ನಮ್ಮದು ನೈಜತೆ ಉಂಟು, ಹಾ ಇಲ್ಲಿಂದ ಮುಂದೆ ಹಾ ಭಸ್ಮಾಸುರನ ನಾಟಕ ಪ್ರಾರಂಭ ಮಾಡ್ತೇನೆ. ಹೋ ಒಂದು ಅಭಿನಯ ಮಾಡ್ಬೇಕಾ ಬೇಡವಾ? ಹ್ಮ್ ಯಾರಲ್ಲಿ ಹೋಗಿ ಅಭಿನಯ ಮಾಡುವುದು ನಾನು? ಹರನೋ ಯಾರಲ್ಲಿ ಹೋಗಿ ಹೇಳಬೇಕೋ ಅವರಲ್ಲಿಯೇ ಹೋಗಿ ಹೇಳಿದ್ರೆ ನಮ್ಮ ಕಾರ್ಯ ಆಗುತ್ತದೆ. ಹಾಗಾದ್ರೆ ಯಾರಲ್ಲಿ ಹೋಗುವುದು? ಇದ್ದಾನಲ್ಲ ನಮ್ಮಪ್ಪ, ಹಲವರೆಲ್ಲ ಹೇಳುವುದುಂಟು, ಪರಮೇಶ್ವರ ಕೈಲಾಸವಾಸಿ ಹಾಗೆ ಹೀಗೆ. ಯಾವುದು ಅಲ್ಲ, ಬೋಳೆ ಶಂಕರ. ಹೋಗ್ತೇನೆ ಅವನಲ್ಲಿಯೇ, ಹರನಳ್ಳು ಹೋಗಿ ಭಿನ್ನಯಿಸುವೆ. ಹೇಗೆ ನಿತ್ಯ ಹೋಗುವಾಗ ಗಾಂಭೀರ್ಯದಲ್ಲಿ ಹೋಗುವುದಲ್ಲ, ಮರುಗುತ್ತ ಹೋಗ್ಬೇಕು. ನೋಡಿದ ತಕ್ಷಣ
ಕರುಳಿನಿಂದ ಆರ್ತನಾದ ಬರಬೇಕು. ಓಹೋ. ಹಾಗೆ ಹೋಗ್ತೇನೆ, ಹೋಗಿ ಹೇಳ್ತೇನೆ, ಆ, ಅಪ್ಪ ಲೇಪಿಸಿಕೊಳ್ಳುವುದಕ್ಕೆ ಭೂಲೋಕದಲ್ಲಿ ಭಸ್ಮವೇ ದೊರಕಲಿಲ್ಲ ಎನ್ನುವುದಾಗಿ. ಆವಾಗ ಕರುಣೆ ಬಂದ ನಮ್ಮ ಅಪ್ಪ ಬೋಳೆ ಶಂಕರ ಏನಾದರೂ ಒಂದನ್ನ ಕೊಡ್ತಾನೆ. ಕೊಡದಿದ್ದರೆ ಕೊಡುವ ಹಾಗೆ ಮಾಡುತ್ತೇನೆ ನಾನು. ಹೌದಾ? ಅಷ್ಟು ನನ್ನ ಪಾಲಿಗೆ ಕೊಟ್ಟ ಅಂತಾದ್ರೆ ಇವರೆಲ್ಲರಿಗೂ ಬುದ್ಧಿ ಕಲಿಸ್ತೇನೆ. ಹೇಗೆ ಅದು? ಸತ್ತಿಲ್ಲದೆ